400 ಕೆವಿ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ವೋಲ್ಟೇಜ್ ಸಡನ್ ಆಗಿ ರೈಸ್ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡೋ ಎಕ್ವಿಪ್ಮೆಂಟ್ ಯಾವುದು ಅಂತ ಹೇಳಿದ್ರೆ ಅದು ಶಂಟ್ ರಿಯಾಕ್ಟರ್. ಇವತ್ತಿನ ವಿಡಿಯೋದಲ್ಲಿ ಶಂಟ್ ರಿಯಾಕ್ಟರ್ ಅಂದ್ರೆ ಏನು, ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂತ ಕವರ್ ಮಾಡ್ತೀನಿ. ಮೊದಲಿನ ವಿಡಿಯೋದಲ್ಲಿ ನಾನು ಶಂಟ್ ರಿಯಾಕ್ಟರ್ ಯಾವ ತರ ಇರುತ್ತೆ ಅಂತ ತೋರಿಸಿದ್ದೆ. ಇವತ್ತು ಅದು ಯಾವ ತರ ವರ್ಕ್ ಮಾಡುತ್ತೆ ಅಂತ ಅದನ್ನ ಹೇಳ್ತೀನಿ. ಮೊದಲನೇ ಬಂದ್ಬಿಟ್ಟು ಶಂಟ್ ರಿಯಾಕ್ಟರ್ ಅಂತ ಹೇಳಿದ್ರೆ ನಮ್ದು ಈಗ 400 ಕೆವಿ ಟ್ರಾನ್ಸ್ಮಿಷನ್ ಲೈನ್ ಅಲ್ಲಿ ನೋ ಲೋಡ್ ಅಥವಾ ಲೈಟ್ ಲೋಡ್ ಕಂಡೀಷನ್ ಅಲ್ಲಿ ನಮ್ದು ಲೈನ್ ಕೆಪಾಸಿಟರ್ ತರ ಬಿಹೇವ್ ಮಾಡುತ್ತೆ. ಅದನ್ನ ಫೆರೆಂಟಿ ಎಫೆಕ್ಟ್ ಅಂತ ಕರೀತಾರೆ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋ ಲೋಡ್ ಕಂಡೀಷನ್ ಅಲ್ಲಿ ನಮ್ದು ಲೈನ್ ಏನಿರುತ್ತಲ್ಲ ಅದು ನೋ ಲೋಡ್ ಕಂಡೀಷನ್ ಅಲ್ಲಿ ಕೆಪಾಸಿಟರ್ ತರ ಬಿಹೇವ್ ಆಗುತ್ತೆ, ವೋಲ್ಟೇಜ್ ಹೈ ಆಗುತ್ತೆ. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯೂಸ್ ಮಾಡೋದೇ ಶಂಟ್ ರಿಯಾಕ್ಟರ್. ಲೈನ್ ನಮ್ದು ಕೆಪಾಸಿಟರ್ ತರ ಬಿಹೇವ್ ಮಾಡುತ್ತೆ. ಅದೇ ಶಂಟ್ ರಿಯಾಕ್ಟರ್ ನಮ್ದು ಇಂಡಕ್ಟಿವ್ ಡಿವೈಸ್ ಇರುತ್ತೆ. ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಶಂಟ್ ರಿಯಾಕ್ಟರ್ ಅಂದ್ರೆ ಈಗ ನಮ್ಮ ಲೈನ್ ಅಲ್ಲಿ ಕೆಪಾಸಿಟಿವ್ ಕರೆಂಟ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಅದನ್ನ ಕಂಟ್ರೋಲ್ ಮಾಡುತ್ತೆ. ಯಾವ ತರ ಅಂತ ಹೇಳಿದ್ರೆ ಇದನ್ನ ಸಬ್ ಸ್ಟೇಷನ್ ಅಲ್ಲಿ ಲೋಡ್ಗೆ ಪ್ಯಾರಲ್ ಆಗಿ ಶಂಟ್ ರಿಯಾಕ್ಟರ್ ಕನೆಕ್ಟ್ ಮಾಡಿರ್ತಾರೆ. ಆ ಟೈಮ್ ಅಲ್ಲಿ ಇದು ಲೈನ್ ಕೆಪಾಸಿಟಿವ್ ಕರೆಂಟ್ ನ ಅಬ್ಸರ್ವ್ ಮಾಡ್ಕೊಂಡು ಕಂಟ್ರೋಲ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಲೈನ್ ನಮ್ದು ಕೆಪಾಸಿಟರ್ ತರ ಬಿಹೇವ್ ಮಾಡುತ್ತೆ. ಶಂಟ್ ರಿಯಾಕ್ಟರ್ ನಮ್ದು ಇಂಡಕ್ಟಿವ್ ಡಿವೈಸ್ ಇರುತ್ತೆ, ಇಂಡಕ್ಟರ್ ತರ ಅದು ಬಿಹೇವ್ ಮಾಡುತ್ತೆ. ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಶಂಟ್ ರಿಯಾಕ್ಟರ್ ನಮ್ದು ವೋಲ್ಟೇಜ್ ಕಂಟ್ರೋಲರ್ ಅಂತ ನಾವು ಹೇಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಶಂಟ್ ರಿಯಾಕ್ಟರ್ದು ಒಂದು ಚಿಕ್ಕದಾಗಿ ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಮ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.